ಹಲೋ ಎವ್ರಿವನ್, ಇದು ಡೇ 24 ಮಿನಿ ವ್ಲಾಗ್ ಆಗಿರುತ್ತೆ. ಇವತ್ತು ಬೆಳಗ್ಗೆ ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು. ಅದರಿಂದ ನಾನು ಟಿಫನ್ ಏನು ಮಾಡೋದು ಅಂತ ತಲೆ ಕೆಡಿಸ್ಕೊಂಡಿದ್ರೆ ನಾವು ಮನೇಲಿ ಹೇಳ್ತಾರಪ್ಪ, ಇದು ಒಂದೇ ಸಜೆಷನ್ ಹೇಳೋದವರು ಅವಲಕ್ಕಿ ಉಪ್ಪಿಟ್ಟು ಮಾಡಿ. ಏಕೆಂದರೆ ನನ್ನ ಗಂಡನಿಗೆ ಮತ್ತು ನನ್ನ ಮಗಳಿಗೆ ಇಬ್ಬರಿಗೂ ಅದಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಎಲ್ಲ ಪಟ ಅಂತ ಫಸ್ಟ್ ಅವಲಕ್ಕಿ ನೆನೆಸ್ಕೊಂಡ್ಬಿಟ್ಟು ಅದನ್ನ ಇದು ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ನಾನು ಆಲ್ರೆಡಿ ಕಾಫಿ ಕುಡಿತಾ ಇದ್ದಾಗ ಹಾಗೆ ಟೈಮ್ ಹೋಗಿತ್ತು ಅಂತ ಬೇಗ ಎಲ್ಲ ಪಟ ಅಂತ ಹೆಚ್ಕೊಂಡು ಒಗ್ಗರಣೆ ಹಾಕ್ತಾಯಿದ್ದೀನಿ. ಇನ್ನು ಒಗ್ಗರಣೆ ಹಾಕಿ ಇದನ್ನೆಲ್ಲ ಒಗ್ಗರಣೆ ಹಾಕ್ತಾ ಹಂಗಂಗೆ ಪಾಪುನು ಸುಮ್ಮನೆ ಅಳ್ತಾನೆ ಇದ್ದ. ಅವನು ನೋಡ್ಕೊಂಡು ದೀಕ್ಷಾನು ರೆಡಿ ಮಾಡಬೇಕಿತ್ತು ನನ್ನ ಮಗಳು. ಅವಳನ್ನೂ ಎಲ್ಲ ರೆಡಿ ಮಾಡ್ತಾನೆ ಹಾಗೆ ಟಿಫನ್ ರೆಡಿ ಮಾಡ್ತಾಯಿದ್ದೆ. ಆಗ ಸ್ನ್ಯಾಕ್ಸ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದಾಗ ನನ್ನ ಮಗಳು ಬಾಕ್ಸಿಗೆ ಸ್ವಲ್ಪ ಸ್ನ್ಯಾಕ್ಸ್ ಏನು ಹಾಕೋದು ಅಂತ ಯೋಚನೆ ಮಾಡಿ ಬನಾನ ಇತ್ತು, ಅದನ್ನ ಸ್ವಲ್ಪ ಕಟ್ ಮಾಡಿ ಅವಳು ಸ್ನ್ಯಾಕ್ಸ್ ಬಾಕ್ಸ್ ಹಾಕಿ ಅವಳನ್ನ ಸ್ಕೂಲಿಗೆ ಕಳಿಸಿ ನನ್ನ ಹಸ್ಬೆಂಡ್ ಕೂಡ ಅಷ್ಟೊಂದು ರೆಡಿ ಆದರು. ಅವ್ರಿಗೆ ಟಿಫನ್ ಕೊಟ್ಟು ಮತ್ತು ಗ್ಯಾಸ್ ಅದೆಲ್ಲ ಕ್ಲೀನ್ ಮಾಡೋದು ಇದ್ದೇ ಇರುತ್ತಲ್ವ ಹೆಣ್ಮಕ್ಳ ಕೆಲಸ, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನನ್ನ ಮಗನಿಗೆ ಏನು ತಿನ್ನಿಸೋದು, ಅವ್ನಿಗೆ ಅವಲಕ್ಕಿ ತಿನ್ಸೋಕ್ಕೆ ಖಾರ ಇರುತ್ತಲ್ವ, ಅದಕ್ಕೋಸ್ಕರ ಅವನಿಗೆ ಅಂತ ಸ್ವಲ್ಪ ಗೋಧಿ ದೋಸೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಅವನು ಚಿಕ್ಕದಾಗಿ ಗೋಧಿ ದೋಸೆ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಮಾಡಿಕೊಟ್ರೆ ತಿಂತಾನೆ. ಮತ್ತು ಆ ಸಂಜೆ ಅಷ್ಟರಲ್ಲಿ ಅಮ್ಮನ ಮನೆಗೆ ಹೋಗೋಣ, ಹಸ್ಬೆಂಡ್ ಊರಿಗೆ ಹೋಗ್ಬಿಟ್ಟು ಅಂದ್ಬಿಟ್ಟು ಅಮ್ಮನ ಮನೆಗೆ ಹೋಗೋಣ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ. ಇಲ್ಲಿ ರೆಡಿ ಆಗ್ತಾನೆ ಹಂಗೆ ಸುಮ್ಮನೆ ಒಂದೊಂದು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ. ಹಾಗೆ ತಲೆ ಬಾಚ್ಕೊಂಡು ಎಲ್ಲ ರೆಡಿಯಾಗಿ ನನ್ನ ಮಗಳೂ ಟ್ಯೂಷನಿಂದ ಎಲ್ಲ ಬಂದಿದ್ದು, ಅವಳನ್ನೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಕೆಳಗಡೆ ಹಿಡಿಯೋಷ್ಟಲ್ಲಂತೂ 5:30 ಮೇಲೆ ಆಗೋಯಿತು. ಹಾಗೆ ಎಲ್ಲ ಇಟ್ಕೊಂಡು ಕೆಳಗಡೆ ಬಂದು ನೋಡೋಣ ಅಂದ್ಬಿಟ್ಟು ಆಟೋ ನೋಡೋಕ್ಕೆ ಹೋದರೆ ಆಟೋ ವೆಯ್ಟ್ ಮಾಡಿ ಸಾಕಾಯ್ತು. ಆಮೇಲೆ ಆಟೋ ಬಂತು, ಆಟೋ ಹೊತ್ಕೊಂಡು ಬಸ್ಸಿಗೆ ಹೋದ್ರೆ ಬಸ್ ಬರಲಿಲ್ಲ. ಆಮೇಲೆ ಸದ್ಯ ಹೆಂಗೋ ಬಸ್ ಬಂದು ಸೀಟ್ ಇರಲಿಲ್ಲ. ನಮ್ಮ ಪಕ್ಕ ಕೂತಿರೋರು ಯಾರು ನಮ್ಮ ಪಾಪು ಇದ್ದಿದ್ದು ನೋಡಿ ಬನ್ನಿ ಕೂತ್ಕೊಳ್ಳಿ ಅಂತ ಕೊಟ್ಟರು. ನಾನು ನನ್ನ ಮಗಳು ಇಬ್ಬರು ಬಸ್ ಹತ್ತಿದ ತಕ್ಷಣ ನಿದ್ದೆ ಮಾಡಿಬಿಟ್ಟಿದ್ವಿ. ಕಂಡುಬಿಟ್ಟು ನೋಡಿದ್ರೆ ಕತ್ಲೆ ಆಗೋಗ್ಬಿಟ್ಟಿದೆ. ಆಮೇಲೆ ಬಂದ್ವಿ ಸಿಟಿಗೆ. ಲೈಕ್ ಮಾಡಿ, ಫಾಲೋ ಮಾಡಿ, ಬಾಯ್.